ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸಂಜೆ ಹೊತ್ತಾದರೆ ಕಾಫಿ ಟೀ ಜೊತೆ ಏನಾದರೂ ಸ್ನ್ಯಾಕ್ಸು ಬೇಕು ಅನಿಸುತ್ತೆ. ಅಂಥ ಟೈಮಲ್ಲಿ ಮನೆಯಲ್ಲೇ ಸಿಂಪಲ್ಲಾಗಿ ಹಾಗೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳಬಹುದಂತ ಹೀರೆಕಾಯಿ ಬಜ್ಜಿ. ಇವತ್ತಿನ ರೆಸಿಪಿದಲ್ಲಿ ಹೀರೆಕಾಯಿ ಬಜ್ಜಿ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಎಷ್ಟು ತೊಗೊಳ್ತೀರಾ ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟು, 1/4 ಟೇಬಲ್ ಸ್ಪೂನು ಅರಿಶಿನ, ಒಂದು ಫುಲ್ಲಾಗಿ ನಿಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಉಪ್ಪು ಎಲ್ಲನೂ ಸೇರಿಸಿ, ನಂತರ ಒಂದು ಸ್ವಲ್ಪ ಸ್ಪೈಸಿ ಇರೋದಕ್ಕೆ ಗರಂ ಮಸಾಲ, 1 ಚಿಟಿಕೆ ಹಿಂಗು, ಹಾಗೆ 1 ಚಿಟಿಕೆ ಅಡುಗೆ ಸೋಡಾ, ಮತ್ತು ಇಲ್ಲಿ ನಾನು ಡೀಪ್ ಫ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ಅಜ್ವಾನು ಅಂದರೆ ಓಂಕಾಳು ಕೈಯಲ್ಲೇ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಜೀರ್ಣನೂ ಆಗುತ್ತೆ ಮತ್ತು ಹೆವಿನೂ ಅನಿಸಲ್ಲ. ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪನೇ ನೀರು ಹಾಕಿ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿಗೂ ಬೇಡ, ತುಂಬ ತೆಳ್ಳಗೂ ಬೇಡ, ಒಂಥರ ಬಜ್ಜಿ ಹದಕ್ಕೆ ಬರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇರೋ ಥರ ಮಾಡಿ. ನಂತರ ಇಲ್ಲಿ ಸ್ವಲ್ಪ ನೋಡಿ, ಮೇಲಿಂದ ಎತ್ತಿದ್ರೆ ಕೆಳಗೆ ಬೀಳಬೇಕು, ಆ ಥರ ನೀವು ಮಾಡಿ. ನಂತರ ಇಲ್ಲೊಂದು ಹೀರೆಕಾಯಿ ತಗೊಂಡು ಅದಕ್ಕೆ ಮೇಲೆ ಸಿಪ್ಪೆ ತೆಗೆದು, ಸಿಪ್ಪೆ ತುಂಬ ಡೀಪಾಗಿ ತೆಗಿಯೋಕ್ಕೆ ಹೋಗಬೇಡಿ. ತುಂಬ ಡೀಪಾಗಿ ತೆಗೆದ್ರೆ ಒಂಥರ ತುಂಬಾ ಮೆತ್ತಗಾಗೋಗುತ್ತೆ ಬಜ್ಜಿ. ಡೀಪಾಗಿ ತೆಗಿಬೇಡಿ, ಸ್ವಲ್ಪ ಸಿಪ್ಪೆ ಇರಲಿ. ಹಾಗೆ ತೆಳ್ಳಗೂ ಬೇಡ, ಸ್ವಲ್ಪ ದಪ್ಪಕ್ಕೂ ಬೇಡ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಆವಾಗ ಒಳಗಿಂದ ನೀಟಾಗೂ ಬೇಯುತ್ತೆ ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ. ಹಿಟ್ಟು ಕಲಸಿಟ್ಕೊಂಡಿರೋದು ಅದ್ರ ಜೊತೆಗೆ ಹೀರೆಕಾಯಿ ಎಲ್ಲ ಹಾಕಿಬಿಟ್ಟು ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ನೋಡಿ, ಎಣ್ಣೆನೂ ಕಾದಿರೋ ಅಂಥ ಎಣ್ಣೆಗೆ ನೀಟಾಗಿ ಕೋಟಿಂಗ್ ಎಲ್ಲ ಕ್ಲೀನಾಗಿ ಮಾಡಿ, ಇಲ್ಲ ಅಂದರೆ ಬಜ್ಜಿ ಟೇಸ್ಟಾಗಿರಲ್ಲ. ಸೊ ಹಾಗಾಗಿ ಕೋಟಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನೀವು ಕಲಿಸ್ಕೊಳ್ಳೋ ಹಿಟ್ಟು ಸಹ ಹದ ತುಂಬ ಚೆನ್ನಾಗಿರಬೇಕು. ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು. ನೋಡಿ, ಈ ಥರ ಡೀಪ್ ಫ್ರೈ ಮಾಡಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅದು ಬೇಯೋ ಅಷ್ಟರಲ್ಲಿ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಹೀರೆಕಾಯಿ ಬಜ್ಜಿ ಜೊತೆ ನೀವು ಕೆಚಪ್ ಆಗಲಿ, ಟೊಮೆಟೊ ಸಾಸ್ ಆಗಲಿ ತುಂಬ ಒಳ್ಳೆ ಕಾಂಬಿನೇಷನ್ನು. ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಾನು ತುಂಬ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.